ಚೆರೆಕಲ್ಲಿನ ಇದು ಕಲ್ಲಿಟ್ಟು ಮ್ಯಾಲೆ ಒಂದು ಇದು ನೋಡ್ರಿ, ಇದು ಪ್ಲಾವಿಡ್ ರೀ, ಇದು ಪ್ಲಾವಿಡ್ ಹೌದ್ರಿ. ಇದು ಪ್ಲಾವಿಡ್ ಇದೇ ಥರ ಹಾಕಿದ್ದೀವಿ ರೀ ನಾವು ಮೊದಲ. ಅದೇ ಇವೆಲ್ಲ ಏನು ನೋಡ್ರಿ, ಇದಕ್ಕೆ ಬಾಗ್ಲ ಇಲ್ರಿ. ಬಾಗ್ಲ ಇರ್ಲಾರ್ದಕ್ಕೆ ರಟ್ಟಿಂದ ಬಾಕ್ಸಿಂದ ಇದು ಇರ್ತೈತಲ್ರಿ, ಅದನ್ನ ಹಾಕ್ಬಿಟ್ಟಿದ್ವಿ ಫ್ರೆಂಡ್ಸ್. ಕದಾನು ಗಟ್ಟಿ ಇಲ್ರಿ, ಇಲ್ಲ ಕದ ಗಟ್ಟಿದ್ ಬಿಡ ಅಂತ ಅನ್ನಕ್ಕೆ ಕದಾನು ಗಟ್ಟಿ ಇಲ್ರಿ ಫ್ರೆಂಡ್ಸ್. ಇದ್ರಾಗ ಇದ್ವಿ, ಇದ್ರಾಗ ಜೀವನ ನಮ್ದು ನಡೀತಿತ್ರಿ. ಸೊ ಇವತ್ತಿಂದ ನಮ್ದು ರೂಮ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಇರ್ವಿ ಎಲ್ಲ ಬರ್ತಿದ್ವು ನೋಡ್ರಿ, ಇದು ಕಿಂಡಿ ಅದಾವಲ್ರಿ, ಇದ್ರಾಗಿನ ಇರ್ವಿ ಎಲ್ಲ ಅದೇ ಇವು ಹೌದು ನೋಡ್ರಿ. ಇರ್ವಿ ಮನೀರಿ ಎಲ್ಲ ಇಲ್ಲಿಂದ ಬಂದು ಮಕ್ಕೊಂಡ್ರೆ ಸಾಕ್ರಿ. ರಾತ್ರಿ ನಮ್ಮ ಸುಮ್ಮಗಂತರೂ ಕಣ್ಣೆಲ್ಲ ಬೆಳಗ್ಗೆ ಎದ್ದು ನೋಡೋ ಅಷ್ಟ್ರಾಗ ಮುಖ ಕಣ್ಣಿ. ಹಾಯ್ ಹಲೋ ಅಸ್ಸಲಾಮ್ ಅಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ರ ಅಂತ ಅನ್ಕೊಂಡಿದ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ನೋಡ್ರಿಪ್ಪ ಬಾಂಡೆ ಎಲ್ಲ ತಿಕ್ಕೊಂಡು ಬಂದೇನ್ರಿ. ಎಲ್ಲ ಖಾಲಿ ಮಾಡ್ಕೊಂಡಿದ್ದಾರೆ ನೋಡ್ರಿ. ಎಲ್ಲ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿರಿ. ಈಗ ಚಾಕ್ ಇಡ್ತೀನಿ ರೀ ಫ್ರೆಂಡ್ಸ್. ಈಗ ಚಹಾ ಮಾಡಿಕೊಟ್ಟು ಒಂದು ಸ್ವಲ್ಪ ಬಾಂಡೆನ ಆಗ್ಯಾವ್ರಿ. ಆಮೇಲೆ ಈಗ ಕೆಲ್ಸಕ್ಕೆ ಹೋಗಿ ಬಂದುಬಿಡ್ತೀನಿ ರೀ. ಕೆಲ್ಸಕ್ಕೆ ಹೋಗ್ಬಂದು ಆಮೇಲೆ ಒಂದು ಉಳ್ಕಿದ ಕೆಲಸ ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ, ನಾನು ಕೆಲಸದ ನಂತರ ಈಗ ಬಂದೆ ರೀ. ಇದು ಬಾಂಡೆ ಎಲ್ಲ ಹಂಗೆ ಇಟ್ಟು ಹೋಗಿನಿ ರೀ ಫ್ರೆಂಡ್ಸ್. ಬಾಂಡೆನ ಜೋಡಿಸಿ ಹೋಗಿಲ್ಲ ರೀ, ಯಾಕಂದ್ರೆ ಲೇಟ್ ಆಗಿತ್ತು ರೀ. ಕೆಲಸದ ಮನೆ 3 ದಿನ ಬಿಟ್ಟಿದ್ಕೆ ಮತ್ತು ನಿನ್ನೆ ಮಧ್ಯಾಹ್ನ ಟೈಮ್ದಾಗ ಕೆಲ್ಸಕ್ಕೆ ಹೋಗಿ ಬಂದಲ್ರಿ, ಅದ್ರ ಸಂಬಂಧ ಇವತ್ತು ಜಲ್ದಿ ಇತ್ತು ರೀ ಫ್ರೆಂಡ್ಸ್. ಅದ್ರ ನಾನು ಬೆಳಗ್ಗಿನ ಜಲ್ದಿ ಹೋಗಿದ್ದೆ ರೀ ಇವತ್ತು ಕೆಲ್ಸಕ್ಕೆ. ಅದ ಹೋಗ್ಬಂದು ಈಗ ನಾಷ್ಟ ಎಲ್ಲ ರೆಡಿ ಮಾಡ್ಬೇಕು ರೀ. ಸುಮ್ಮನೆ ಒಂದು ಸ್ವಲ್ಪ ಶಾಲೆಗೂ ಕಳಿಸ್ಬೇಕಲ್ರಿ. ರೆಡಿ ಮಾಡಿ ಎಲ್ಲ ಅಂದರೆ 10 ಗಂಟೆ ಆಗ್ಬಿಡ್ತೈತೆ ರೀ. 10 ಗಂಟೆ ಆದಮೇಲೆ ಇನ್ನೊಂದು ಮನೆ ಕೆಲಸ ಐತೆ ರೀ ಫ್ರೆಂಡ್ಸ್. ಅದನ್ನು ಮಾಡ್ಕೊಂಡು ಬಂದು ಆಮ್ಯಾಗ ಅಡಿಗೆ, ಆಮೇಲೆ ಅರ್ಬಿ ಅದಾವ್ರಿ. ಇವಾಗ ಅಂತೂ 4 ದಿನ ಆತ್ರಿ ಊರಿಗೆ ಹೋಗಿ ಬಂದಿದ್ದು. ಆಮೇಲೆ ಊರಿಂದ ಮುಂಚೆನೂ ಎಲ್ಲ ಅರ್ಬಿ ಅದಾವ್ರಿ ಫ್ರೆಂಡ್ಸ್. ಎಲ್ಲ ಒಗಿಬೇಕು ರೀ. ಇವತ್ತು ಅರ್ಬಿ ಎಲ್ಲ ಜೋಡಿಸಿಟ್ಟೇನ್ರಿ ಬಕೆಟ್ನಾಗ, ಎಲ್ಲ ಒಗಿತೀನಿ ರೀ. ಸೊ ಫ್ರೆಂಡ್ಸ್ ನೋಡ್ರಪ್ಪ, ಈಗ ಮಧ್ಯಾಹ್ನ ಅಡುಗೆ ಏನು ಮಾಡೇನಂದ್ರೆ ಪಾಪಡಿ ಕರ್ದೇನಿ ರೀ. ಪಾಪಡಿ ಇದು ಮೊನ್ನೆ ಒಂದು 1/4 kg ತಂದಿದ್ವಿ ರೀ. 20 ರೂಪಾಯಿಗೆ 1/4 kg ರಾವು. ಆಮ್ಯಾಗ ಈ ಕಡೆ ಬೇಳೆ ಸಾರು ಮಾಡೇನಿ ರೀ. ಈಗ ನಮ್ಮ ಸಮೀರ್ಗೆ ಅನ್ನ ಹಾಕ್ಕೊಡಾಗತ್ತೇನೆ ರೀ. ಒಂದು ಸ್ವಲ್ಪ ಚಹಾ ಐತ್ರಿ, ಅದೇ ಬಿಸಿ ಮಾಡಾಗತ್ತೆ. ಮತ್ತು ನಮ್ಮ ಸಮೀರ್ ಊಟಕ್ಕೆ ಕೊಡೋ ಅಂದರೆ ಒಂದು ಸ್ವಲ್ಪ ಆಮೇಲೆ ಮಾಡ್ಕೊಂಡ್ರಾತ, ಊಟಕ್ಕೆ ಕೊಟ್ಟಂತಂದು ಈಗ ಊಟಕ್ಕೆ ಕೊಡಾಗತ್ತೇನೆ ರೀ. ನೋಡ್ರಿ, ಬಿಸಿ ಬಿಸಿ ಬೇಳೆ ಸಾರು, ಬಿಸಿ ಬಿಸಿ ಅನ್ನ, ಆಮೇಲೆ ಪಾಪಡಿ. ರೊಟ್ಟಿ ಏನು ಮಾಡಿಲ್ರಿ, ಕೈ ಒಂದು ನೋವು ಐತಲ್ರಿ. ನೋಡ್ರಿ, ಪ್ಯಾಚರ್ಗೆ ಹಾಕ್ಕೊಂಡೀನಿ ಇದು. ಅದ್ರ ಸಂಬಂಧ ಏನು ಇದು ಮಾಡಿಲ್ರಿಪ್ಪ. ಸಮೀರ ತಗೋಪ್ಪ, ಇಲ್ಲೇ ಕೂತ್ಕೋಪ್ಪ. ಸೊ ಫ್ರೆಂಡ್ಸ್ ನೋಡ್ರಿಪ್ಪ, ಮಧ್ಯಾಹ್ನದ ಊಟ ಅಡುಗೆ ಹಿಂಗೈತ್ರಿ ನಮ್ಮದೇ. ಬೇಳೆ ಸಾರು, ಬಿಸಿ ಅನ್ನ, ಆಮೇಲೆ ಪಾಪಡಿ ನೆಂಚ್ಕೊಳಕ್ಕೆ ಪಾಪಡಿ ಇದು ಮಾಡೇನಿ, ಕರ್ದೇನಿ ರೀ. ಸೊ ಫ್ರೆಂಡ್ಸ್ ನೋಡ್ರಿಪ್ಪ, ನಮ್ದಂತ್ರಿ ಅಡುಗೆ ಆತ್ರಿ. ಹುಡುಗರು ಊಟ ಮಾಡಕತ್ತಾರೆ ನೋಡ್ರಿ. ಹೊರಗಡೆನೂ ಕುಂತಿದ್ದಾರೆ ಊಟ ಮಾಡಕ್ಕೆ. ನಮ್ಮ ಮನೆಯವ್ರು ಏನೋ ಕೆಲಸ ಮಾಡಕತ್ತಾರೆ. ಬರ್ರಿ ಫ್ರೆಂಡ್ಸ್ ನೋಡ್ರಿ. ಈ ಕಡೆ ನೋಡ್ರಿ ಫ್ರೆಂಡ್ಸ, ನಮ್ಮ ಮನೆಯವ್ರು ಕೆಲಸ ಮಾಡಕ್ಕಂತಂದು ಸಿಮೆಂಟ್ ಕಲ್ಸ್ಯಾರ್ರಿ. ಇಲ್ಲೇ ಸಿಮೆಂಟ್ ಕಳಿಸಿ ಈ ಕಡೆ ಮೀಟ್ರ್ ಹತ್ರ ಒಂದು ಸ್ವಲ್ಪ ಎಲ್ಲ ಇಟ್ಟಂಗೆ ಇಟ್ಟು ಕಟ್ಟಿ ಕಟ್ಟಾಕತ್ತಾರೆ. ಅಂದರೆ ಇಲ್ಲಿ ಹೊಸ ಮೀಟ್ರ್ ಹಾಕ್ಸಿವ್ರಿ ಮೊನ್ನೆ ರೀ. ಏನು ಮಾಡಕತ್ತಿರೋದಕ್ಕೆ? ಏನು ಮಾಡಕತ್ತಿರೋದು ಕೆಲಸ? ಅದೇನು ಕಟ್ಟಿ ಮಾಡ್ದಂಗೆ ಮಾಡಕತ್ತೀರನ? ಅಂದ್ರೆ ಇದು ಅದಂತ್ರ ಮೇಲೆ ಐತ್ರಿ. ಇದು ನೋಡ್ರಲ್ಲೇ, ಇದು ಇಷ್ಟು ಕುಂತೈತ್ರಿ. ಅದು ಅದ್ರ ಸಂಬಂಧ ಕಟ್ಟಿ ಮಾಡಿಬಿಟ್ರೆ ಅದ್ರ ಮೇಲೆ ಕುಂತು ಬಿಡ್ತೈತ್ರಿ ಅದು ಮೀಟ್ರ್ ಪರ್ಮನೆಂಟ್. ಅದ್ರ ಸಂಬಂಧ ಮತ್ತು ಅದನ್ನ ಕಟ್ಟಿ ಕಟ್ಟಾಕತ್ತಾರೆ ನೋಡ್ರಿ. ಆಮೇಲೆ ಗೊಂಡಿ ಕೆಲಸನೂ ಮಾಡ್ತಾರೆ ನಮ್ಮ ಮನೆಯವರು. ಮತ್ತು ಗೊಂಡಿ ಕೆಲಸ ಮಾಡ್ತಾರೇನ್ರಿ ಅಂತಂದು ಕೇಳಬೇಡ್ರಿ ಫ್ರೆಂಡ್ಸ್. ಎಲ್ಲ ಗೊಂಡಿ ಕೆಲಸನೂ ಮಾಡ್ತಾರೆ. ಅವ್ರದ್ದು ಫಸ್ಟ್ ಕೆಲಸನ ಗೊಂಡಿ ಕೆಲಸ ಐತ್ರಿ. ಮತ್ತು ಅಲ್ಲಿ ಕೆಲಸ ಇರ್ಲಾರ್ದಕ್ಕೆ ಒಂದಿನ 4 ದಿನ ಹೋಗೋದು, 2 ದಿನ ಮನ್ಯಾಗಿರೋದು ಹಿಂಗೆ ಐತ್ರಿ ಅಲ್ಲೇ ಪಜಿತಿ. ಅದ್ರ ಸಂಬಂಧ ಮತ್ತು ನಾವು ಇಲ್ಲಿ ಬಂದಂಗೆ ಆತ್ರಿ. ಜಲ್ದಿ ಆತ್ ಬಿಡ್ರಿ ಅದನ್ನು. ಭಾಳ ಹೆವಿ ಕೆಲಸ ಆಗ್ತೈತ್ರಿಪ್ಪ ಇದು ಗೊಂಡಿ ಕೆಲಸ ಅಂದ್ರೆ. ಆದರೂ ಮಾಡ್ತಾರ್ರಿ ಅವರು. ಏನಾರ ಇಲ್ಲಿ ಗೊಂಡಿ ಕೆಲಸ ಇದ್ರೆ ಮಾಡ್ತಿರ್ತಾರ್ರಿ. ಮರೊತ್ತ ಹೊರಗಡೆ ಅಂತೂ ಹೋಗಂಗೆ ಇಲ್ಲಲ್ರಿ. ಅದ್ರ ಸಂಬಂಧ ಇಲ್ಲೇ ಏನಾರು ಇದ್ರೆ ಮಾಡ್ತಿರ್ತಾರ್ರಿ ಅವ್ರು ಹೇಳಿದ್ರೆ. ಇದು ಹೊಸ ಮೀಟ್ರ್ ನೋಡ್ರಿ, ಇದು ಹಳೆ ಮೀಟ್ರ್.
ಹಳೆ ಮೀಟ್ರ್ ನೋಡ್ರಿ ಅಷ್ಟು ತುಕ್ಕು ಹಿಡ್ದೈತ್ರಿ. ಇಟ್ಟಾಗ ಕುಂತಲ್ಲೇನ ತುಕ್ಕು ಹಿಡ್ದೈತ್ರದ. ಈ ಥರ ಕಟ್ಟಿ ಮಾಡ್ಬೇಕ್ರಿ. ಇಲ್ಲಿ ಮಾಡಿದಾರೆ ನೋಡ್ರಿ, ಸಿಮೆಂಟ್ ಹಚ್ಚಿ ಈ ಥರ ಕಟ್ಟಿ ಮಾಡಿಬಿಟ್ರೆ ಪರ್ಮನೆಂಟ್ ಅಲ್ಲೇ ಕುಂತು ಬಿಡ್ತೈತೆ ಅದು. ನೋಡ್ರಿ ಇನ್ನೊಂದು ಸ್ವಲ್ಪ ಐತಿ, ಇನ್ನೊಂದು ಇಟ್ಟಂಗಿ ಲೈನ್ ಕುಂದಿರ್ತೈತೆ ಅನಿಸ್ತೈತ್ರಿ ಅದು. ನೋಡ್ರಿ ಈ ಕಡೆ ಕಲಿಸ್ಕೊಳಕತ್ತಾರ. ಇದು ಸಿಮೆಂಟ್ ಚಲೋಸ್ಕೊಂಡು ನಾವು ಕಲಿಸ್ಕೊಂಡು ಸಿಮೆಂಟ್ ಆಮೇಲೆ ಉಸುಗು ಎಲ್ಲ ಸೇರಿಸಿ ಇದು ಮಾಡಾಕತ್ತಾರ ರೀ. ನಮ್ಮ ಸಮೀರ್ ನೀರು ಬಿಡಾಕತ್ತಾನ. ಸಾಕು ಬಿಡಪ್ಪ, ಸಾಕು ಬಿಡ, ತಳಗತ್ತದೆ. ಮೊದಲೇ ಇವರು ಯಾವಾಗ ಬುದ್ಧಿ ತಿಳಿದೈತಿ ಯಾವಾಗಿಂದನೂ ಬರೀ ಗೌಂಡಿ ಕೆಲಸನ ಮಾಡ್ಕೊತ ಬಂದಾರ್ರಿ ಇವ್ರು. ನಮ್ಮ ಮನೆಯವರು ಅವ್ರ ಗೌಂಡಿ ಕೆಲಸದ್ದು ಎಲ್ಲ ಗೊತ್ತೈತ್ರಿ, ಹೆಂಗೆ ಮಾಡಬೇಕು ಏನು ಅನ್ನೋದು. ಬಟ್ ಏನ್ರಿ ಅವು ಕೆಲಸ ಒಂದು ಸ್ವಲ್ಪ ಇಲ್ರಿ ಇಲ್ಲಿ ಐತ್ರಿ. ಬಟ್ ನಾವು ಬಾಡಿಗೆ ಮನ್ಯಾಗ ಇರ್ಬೇಕಾಗ್ತೈತೆ ರೀ. ಅದ್ರ ಸಂಬಂಧ ಸುಮ್ಮನೆ ನಾವು ವಾಚ್ಮೆನ್ ಕೆಲಸನ ಮಾಡಾಕತ್ಬಿಟ್ಟಿವ್ರಿ. ನಾವು ಬಾಡಿಗೆ ನೋಡ್ತಿರಲ್ರಿ ಎಷ್ಟು ದುಬಾರಿನೂ ಐತಿ ಈಗ. ಬಾಡಿಗೆ ಮನೆ ಅಂತರೂ ಡಿಪಾಸಿಟ್ ಕೊಡ್ಬೇಕ್ರಿ, ಎಲ್ಲ ಕೊಡ್ಬೇಕ್ರಿ ಅವ್ರಿಗೂ. ಅದ್ರ ಸಂಬಂಧ ವಾಚ್ಮೆನ್ ಕೆಲಸ ಮಾಡಾಕತ್ತೀವ್ರಿ ಈಗ. ಇನ್ನೊಂದು ಲೈನ್ ಇದು ಇಟ್ಟಂಗಿ ಇಷ್ಟ ಇದಾವೇನ್ರಿ ಆಡ? ಹಾಂ ಇಟ್ಟಂಗಿ ಇವತ್ತು ನೋಡ್ರಿ ಫ್ರೆಂಡ್ಸ, ನಮ್ಮ ಅಪಾರ್ಟ್ಮೆಂಟ್ ನೋಡ್ರಿ ಎಷ್ಟು ಖಾಲಿ ಖಾಲಿ ಐತ್ರಿ. ಅವು 2 ಕಾರ್ ಬಿಟ್ಟು ಯಾವ ಇಲ್ಲಿ ನೋಡ್ರಿ. ಈ ಕಡೆ ಇವೆಲ್ಲ ತುಂಬಿರ್ತಿದ್ವು ರೀ ಕಾರ್. ಫುಲ್ ಖಾಲಿ ಖಾಲಿ ಆಗಿತ್ತು ರೀ ಎಲ್ಲ ಅಪಾರ್ಟ್ಮೆಂಟ್ ನೋಡ್ರಿ. ಇದು ನಮ್ಮ ಓನರ್ ಕಾರ್ ರೀ. ನೋಡ್ರಿ ಅದು ಪಾಯ ಹಾಕಾಗತ್ತಾರ್ರಿ, ಇದು ಕಟ್ಟಿ ಮಾಡಾಕತ್ತಾರ್ರಿ. ನಾವಂತೂ ಹೋಗೋಣ ನಡ್ರಿ. ನಂದಂತೂ ಊಟ ಆಯ್ತು ರೀ. ಊಟ ಮಾಡ್ಕೊಂಡು ಹೊರಗೆ ಬಂದಿದ್ದೆ ರೀ. ನಾನು ನಮ್ಮ ಮನೆಯವ್ರಿಗೂ ಊಟಕ್ಕೆ ಕೊಟ್ಟಿದ್ದೆ ರೀ. ಈಗ ಏನಾರು ಕೆಲಸ ಇದ್ರೆ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಮಷಿನ್ ಒಂದು ನೋಡ್ತೇನೆ ರೀ. ಯಾಕಂದ್ರೆ ಮೊನ್ನೆ ಒಂದು ಸ್ವಲ್ಪ ಹೊಲಿಗೆ ಬಿಡಾಕತ್ತಿದ್ರಿ. ಅವು ಪ್ಯಾಂಟ್ ಅವೆಲ್ಲ ಹರಿದಾವ್ರಿ ಒಂದು ಸ್ವಲ್ಪ. ಆಮೇಲೆ ಶರ್ಟ್ ಅವೆಲ್ಲ ಸ್ವಲ್ಪ ಹೊಲಿಗೆ ಆಗ್ಬೇಕ್ರಿ. ಸೊ ಫ್ರೆಂಡ್ಸ್ ನೋಡ್ರಿಪ್ಪ, ಇವತ್ತು ನಾನು ಎಲ್ಲಿಗೆ ಬಂದೇನಂದ್ರೆ ನಮ್ಮದು ರೂಮ್ ಕಡೆ ಬಂದೇನಿ ರೀ. ಅಂದ್ರೆ ನಮ್ಮ ರೂಮ್ ಅಂದ್ರೆ ಮೊದಲು ನಾವು ಇಲ್ಲೇ ಇದ್ದೀವಿ ಫ್ರೆಂಡ್ಸ. ಏನು ಕೆಲಸ ಮಾಡ್ತಿದ್ವಿ ಇಲ್ಲೆಲ್ಲ ನೋಡಿರಿ. ನಮ್ಮ ರೂಮ್ ಹೆಂಗೈತೆ ಅನ್ನೋದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ. ಒಂದು ಕಮೆಂಟ್ ಮಾಡಿ ಹೇಳ್ರಿ ನಮ್ಮದು ಮೊದಲಿನ ರೂಮ್ ಹೆಂಗಿತ್ತು, ನಾವು ಹೆಂಗೆ ಜೀವನ ಮಾಡ್ತಿದ್ವಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಹಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡ್ರಿಪ್ಪ, ಇದು ನಮ್ಮದು ಮೊದಲಿನ ರೂಮ್ ರೀ. ನೋಡಿರಿ ಈ ಥರ ಇತ್ತು. ಚೇರೆ ಕಲ್ಲಿನಿಂದ ಒಂದು ರೂಮ್ ಕಟ್ಸಿದ್ರಿ. ಮೇಲೆ ತಗಡು ಹಾಕಿ ಮೇಲೆ ಕಲ್ಲಿಟ್ಟಾರ್ರಿ ಫ್ರೆಂಡ್ಸ. ಈ ಥರ ಐತೆ ನೋಡ್ರಿ ಕದ ಎಲ್ಲ. ಫಸ್ಟ್ ನಾನು ತೋರಿಸ್ತೀನಿ ರೀ ಹೆಂಗೈತೆ ಅನ್ನೋದು. ಒಳಗಡೆ ಹೋಗೋಣ ನಡ್ರಿ. ಹಂಗೈತೆ ನಮ್ಮದು ರೂಮ್ ಹೆಂಗಿತ್ತು ಅನ್ನೋದು ತೋರಿಸ್ತೀನಿ ರೀ ನನಗೆ. ಸೊ ಇದು ಕದ ನೋಡ್ರಿ ಹಿಂಗೈತೆ ರೀ ಕದ ಎಲ್ಲ. ಭಾಳ ಹುಳ ಹುಪ್ಪಡಿ ಅಂತೂ ಭಾಳ ಬರ್ತಿದ್ವಿ ನೋಡ್ರಿ ಫ್ರೆಂಡ್ಸ. ಈಗ ನೋಡ್ರಿ ಈ ಥರ ಇತ್ತು ಕಿಂಡಿ ನೋಡ್ರಿ. ಈ ಥರ ಏನಾರು ಹುಳ ಹುಪ್ಪಡಿ ಹೋದ್ರೆ ಒಳಗರಿ ಎಲ್ಲದೇ ಈ ಥರ ಇತ್ತು ರೀ ಫ್ರೆಂಡ್ಸ. ಇಂಥದ್ರಾಗ ನಾವು ಸಣ್ಣ ಮಕ್ಕಳು ಕಟ್ಕೊಂಡು ಜೀವನ ಮಾಡೀವ್ರಿ ಫ್ರೆಂಡ್ಸ ಅವಾಗಂತೂ. ನೋಡ್ರಿ ಒಳಗಡೆ ಹಿಂಗೈತೆ ರೀ. ಈಗ ಸ್ಟೋರ್ ರೂಮ್ ಮಾಡ್ಯಾರ್ರಿ ಇದು. ಅಂದ್ರೆ ಹೊಸ ರೂಮ್ ಕೊಟ್ಟಾಗಿಂದ ನಮ್ಮದು ಈಗ ಇಲ್ಲಿಂದ ನಾವು ಹೋಗಿಬಿಟ್ಟಿವ್ರಿ ಫ್ರೆಂಡ್ಸ. ಇಲ್ಲಿಂದ ಹೋದಾಗ ಮತ್ತೆ ಈ ಕಡೆ ನೋಡ್ರಿ ಎಲ್ಲ ರಾಡು ಆಮೇಲೆ ಡ್ರಮ್ಮು ಅವೆಲ್ಲ ಇಟ್ಟಾರ್ರಿ ಫ್ರೆಂಡ್ಸ್. ಇಲ್ಲೇ ನೋಡ್ರಿ ಈ ಥರ ಐತಿ. ಇಲ್ಲೇನು ನೋಡಿದ್ರೆ ನಾವು ಇಲ್ಲೇ ಗ್ಯಾಸಿನ ಕಟ್ಟಿ ಇಟ್ಕೊಂಡಿದ್ವಿ ರೀ. ಆ ಕಡೆ ಈ ಕಡೆ ಐತೆ ನೋಡ್ರಿ. ಇದು ಗ್ಯಾಸಿನ ಕಟ್ಟಿ ಈ ಕಡೆ ಇಟ್ಕೊಂಡಿದ್ವಿ ನೋಡ್ರಿ. ಆ ಕಡೆ ಈ ಕಡೆ ಕಲ್ಲು ಹಾಕಿ ಇದು ಸಾಮಾನು ಒಂದು ಭಾಳ ಅದಾವ್ರಿ. ಇಲ್ಲೇ ಸ್ಟೋರ್ ರೂಮ್ ಮಾಡಿಬಿಟ್ಟಾರ್ರಿ ಈಗ ಎಲ್ಲ ನೋಡ್ರಿ. ಇದು ಆ ಕಡೆ ಈ ಕಡೆ ನಮ್ಮ ಮನೆಯವ್ರು ಏನು ಮಾಡ್ಯಾರ್ರಿ, ಚೆರೆ ಕಲ್ಲಿನ ಇದು ಕಲ್ಲಿಟ್ಟು ಮೇಲೆ ಒಂದು ಇದು ನೋಡ್ರಿ. ಇದು ಪ್ಲಾವಿಡ್ರಿ. ಇದು ಪ್ಲಾವಿಡ್ ಹೌದ್ರಿ. ಇದು ಪ್ಲಾವಿಡ್ರಿ. ಅದೇ ಎಲ್ಲ ಅದು ನಮಗೂ ಹೆದರಿಕೆ ಬರ್ತಿತ್ತು ರೀ ಆವಾಗ ಅಡುಗೆ ಮಾಡ್ಕೊಂಡು ತಿನ್ನಾಕ. ಏನಪ್ಪ ಅಂತಂದು ಯಾಕಂದ್ರೆ ಕೆಳಗಡೆ ಇಟ್ಕೊಂಡ್ರೆ ಧೂಳ ಅಂದ್ರೆ ನೋಡ್ರಿ ಧೂಳ ಹೆಂಗೈತ್ರಿ. ಆಮೇಲೆ ಇರ್ವಿ ಎಲ್ಲ ಭಾಳ ಇದ್ದವ್ರಿಪ್ಪ ಇಲ್ಲೇ. ಹುಡುಗರು ಮಕ್ಕೊಂಡ್ರೆ ಸಾಕ್ರಿ. ನಮ್ಮ ಸುಮ್ಮಗಂತ್ರ ಎಲ್ಲ ಬರ್ದು ಕಡ್ದಾವ್ರಿ ಇವು ಇರ್ವಿ ಎಲ್ಲ. ಅದ್ರ ಸಂಬಂಧ
ಮತ್ತು ಮಾಡಿಕೊಡ್ರಿ ಇದು ರೂಮ್ ಅಂತಂದು ಕೇಳಿಕೊಂಡಿದ್ದಾಗ ಆವಾಗ ಹೊಸ ರೂಮ್ ಮಾಡಿಕೊಟ್ರಿ. ಇದು ನೋಡ್ರಿ ನಮ್ಮ ಮನೆಯವರು ಹಂಗೆ ಹುಡುಗರೆಲ್ಲ ಒಂದು ಸ್ವಲ್ಪ ಮಧ್ಯಾಹ್ನ ಹೊತ್ತಿನಾಗ ಮಲ್ಕೊತಾರ ಅಂತ ಅಂದ್ಕೊಂಡು ಇದೊಂದು ಹಾಕಿದ್ರಿ. ಆಮೇಲೆ ನಮ್ಮ ಅಜ್ಜ ಇದ್ರಿ ಅವಾಗ, ಈಗ ನಮ್ಮ ಅಜ್ಜ ತೀರ್ಕೊಂಡಾರ್ರಿ ಫ್ರೆಂಡ್ಸ. ತೀರ್ಕೊಂಡು 1 ವರ್ಷ ಆತ್ರಿ ನಮ್ಮ ಅಜ್ಜನೂ ತೀರ್ಕೊಂಡು. ಆವಾಗ ಅವರು ಏನು ಮಾಡ್ಯಾರ್ರಿ, ಮಲ್ಕೊಳಕ್ಕೂ ಮಧ್ಯಾಹ್ನ ಹೊತ್ತಿನಾಗ ಮಲ್ಕೊತಾರ ಅಂತ ಅಂದ್ಕೊಂಡು ಅದನ್ನು ಈ ಒಂಥರ ನೋಡ್ರಿ ಬೆಡ್ ಮಾಡಂಗೆ ಮಾಡಿಬಿಟ್ಟಿದ್ರಿ. ಇದ್ರ ಮೇಲೆ ಚಾಪೆ ಹಾಸ್ಕೊಂಡು ಮಲ್ಕೊತಿದ್ರಿ ಅವರು. ಹಿಂಗೈತೆ ನೋಡ್ರಿ ಫ್ರೆಂಡ್ಸ್. ಈಗ ಈ ಕಡೆ ಎಲ್ಲ ಏನು ಐತೆ ನೋಡ್ರಿ, ನಮ್ಮದು ಹೊರಗಡೆ ಬಾತ್ರೂಮ್ ಎಲ್ಲ ಏನೂ ಇಲ್ಲರಿ ಇದ್ರಾಗ ರೂಮ್ದಾಗ. ಆಮೇಲೆ ಇಲ್ಲಿ ನೋಡ್ರಿ ಬೋರು ಎಲ್ಲ ಐತ್ರಿ. ಅಂದರೆ ನಾವು ಹೊರಗಡೆ ಲೈಟ್ ಆಮೇಲೆ ನೀರು ಚಾಲು ಮಾಡ್ಬೇಕಂದ್ರೆ ಇಲ್ಲಿ ಬೋರೆಲ್ಲ ಒಳಗಡೆನೇ ಹಾಕಿದ್ರಿ ಫ್ರೆಂಡ್ಸ್. ನಾವು ಇಲ್ಲಿಂದನೇ ಚಾಲು ಮಾಡಿಬಿಟ್ರೆ ನೀರು ತುಂಬ್ತಿತ್ರಿ. ಮೋಟ್ರ್ ಎಲ್ಲ ಅಪಾರ್ಟ್ಮೆಂಟಿಗೆ ನೀರು ಬೇಕಲ್ರಿ, ಅದ್ರ ಸಂಬಂಧ. ಈಗ ನೋಡ್ರಿ ಈ ಕಡೆ ಎಲ್ಲ ಈಗ ನಾವು ಬಿಟ್ಟು ಹೋದಾಗಿಂದ ಎಲ್ಲ ಇದು ಮಾಡ್ಕೊಂಡು ಬಿಟ್ಟಾರ್ರಿ. ನೋಡ್ರಿ ಕಲ್ಲು ಇದು ಕಿಟಕಿಗೆ ಇದೆ, ಹಿಂಗೆ ಇದೇ ಥರ ಹಾಕಿದ್ದೀವಿ ರೀ ನಾವು ಮೊದಲ. ಇವೆಲ್ಲ ಏನು ನೋಡ್ರಿ ಇದಕ್ಕೆ ಬಾಗ್ಲ ಇಲ್ಲರಿ. ಬಾಗ್ಲ ಇರ್ಲಾರ್ದಕ್ಕೆ ರಟ್ಟಿಂದು ಬಾಕ್ಸಿಂದ ಇದು ಇರ್ತೈತಲ್ರಿ, ಅದನ್ನು ಹಾಕ್ಬಿಟ್ಟಿದ್ರಿ ಫ್ರೆಂಡ್ಸ್. ಕದಾನು ಗಟ್ಟಿ ಇಲ್ಲರಿ ಇಲ್ಲ, ಕದ ಗಟ್ಟಿದ್ ಬಿಡ ಅಂತ ಅನ್ನಕ್ಕೆ ಕದಾನು ಗಟ್ಟಿ ಇಲ್ಲರಿ ಫ್ರೆಂಡ್ಸ್. ಕದಾನು ಈ ಥರ ಐತ್ರಿ ನೋಡ್ರಿ, ಮುಡುಕದಕ್ಕೆ ಹೊರಗೆ ಕದಾನ ಐತ್ರಿ. ಅದ್ರಾಗ ನಾವು ಹೆಂಗಂಗೆ ಜೀವನ ಮಾಡ್ಕೊಂಡು ಬಿಟ್ಟಿವ್ರಿ ಫ್ರೆಂಡ್ಸ. ಈಗ ಒಂದು ಸ್ವಲ್ಪ ಚಲೋ ರೂಮ್ ಐತ್ರಿ ಫ್ರೆಂಡ್ಸ್. ಅದ್ರಾಗ ಹೆಂಗೆ ಚಲೋತ್ನಂಗೆ ನಮ್ಮದು ಜೀವನ ನಡೆಯಾಗತ್ತೈತ್ರಿ. ಸೊ ನೋಡ್ರಿ ನಮ್ಮದು ರೂಮ್ ಹೆಂಗೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಅಲ್ಲೆಲ್ಲ ಅರ್ಬಿ ಹಾಕ್ಕೊತಿದ್ವಿ. ಅರ್ಬಿ ಇಟ್ಕೊಳಕಂದ್ರೆ ಏನೂ ಇರಲಿಲ್ಲ ರೀ ಫ್ರೆಂಡ್ಸ. ನೋಡ್ರಿ ಹಗ್ಗ ಕಟ್ಟಿದ್ದೈತ್ರಿ. ಇದು ಹಗ್ಗ ಐತಲ್ರಿ, ಇದು ಅಲ್ಲಿಂದ ಇಲ್ಲಿ ಮಠ ಹಗ್ಗ ಕಟ್ಟಿ ಅದ್ರ ಮೇಲೆ ಇಳೆ ಬಿಡ್ತಿದ್ವಿ ರೀ ಅರ್ಬಿ ಎಲ್ಲ. ಈಗ ನೋಡ್ರಿ ಹೆಂಗೆ ಮಾಡಿಬಿಟ್ಟಾರ, ಸ್ಟೋರ್ ರೂಮ್ ಎಲ್ಲ ಮಾಡಿಬಿಟ್ಟಾರ್ರಿ. ಒಂಥರ ಇವು ವೇಸ್ಟ್ ಏನು ಸಾಮಾನು ಇರ್ತಾವೆ ನೋಡ್ರಿ ಇಡವು ಅವೆಲ್ಲ, ಈಗ ಅದನ್ನು ಸ್ಟೋರ್ ರೂಮ್ ಗತೆ ಮಾಡಿಬಿಟ್ಟಾರ್ರಿ. ಎಲ್ಲ ಡ್ರಮ್ ವೇಸ್ಟ್ ಸಾಮಾನು ಎಲ್ಲ ಇಡಕ್ಕೆ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಏನು ಇದನ್ನ ಇರಲಿಲ್ಲರಪ್ಪ ಇಲ್ಲೆಲ್ಲ. ಭಾಳ ಗೋಳಾಡೀವ್ರಿ ಆವಾಗಂತ್ರಿ. ಈಗ ಒಂದು ಸ್ವಲ್ಪ ಚಲೋ ಅದೇವ್ರಿ ಅಷ್ಟೇ ರೀ. ಚಲೋ ರೂಮ್ ಇದ್ರೂ ಜೀವನ ಸಾಗಬೇಕಲ್ರಿ ಫ್ರೆಂಡ್ಸ್ ಎಲ್ಲ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತ್ರಿ ಈ ರೂಮ್, ಅದಕ್ಕೆ ಶೇರ್ ಮಾಡ್ಕೊಂಡ್ರಿ ಫ್ರೆಂಡ್ಸ್. ಇದೇ ಥರ ಐತೆ ನೋಡ್ರಿ ಮೊದಲು. ಹೆಂಗೆ ನೋಡ್ರಿ ಎಷ್ಟು ಧೂಳು ಐತ್ರಿ. ಈ ಹೊರಗಿಂದ ಮಣ್ಣು ಎಣ್ಣೆ ಎಲ್ಲ ಹೊರಗಡೆ ನೋಡ್ರಿ ಈ ಥರ ಇತ್ತು ರೀ ಮೊದಲು. ನೋಡ್ರಿ ಈ ಥರ ಇತ್ತು ನೋಡ್ರಿ ಎಲ್ಲದು ಕೂಡ. ನಾವು ಮೊದಲು ಇದ್ದಾಗೂ ಸೇಮ್ ಇದೇ ಥರ ಐತ್ರಿ. ಈಗಲೂ ಸಹ ಹಿಂಗೆ ಐತ್ರಿ ಫ್ರೆಂಡ್ಸ್. ಈಗ ಒಂದು ವರ್ಷನ ಆಗಾಗ ಬಂತ್ರಿ ಫ್ರೆಂಡ್ಸ್ ನಮ್ಮದು ರೂಮ್ ಕಟ್ಟಿಸಿ. ಇಲ್ಲಾಂದ್ರೆ ನಾವು ಇದ್ರಾಗ ಇದ್ದೀವಿ, ಇದ್ರಾಗ ಜೀವನ ನಮ್ಮದು ನಡೀತಿತ್ತು. ಸೊ ಇವತ್ತಿಂದ ನಮ್ಮದು ರೂಮ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಹಂಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತ್ರಿ. ಸೊ ನೋಡಿದ್ರಲ್ರಿಪ್ಪ ಫ್ರೆಂಡ್ಸ ನಮ್ದಂತೂ ರೂಮ. ಬರ್ರಿ ಈಗ ಹೊರಗಡೆ ಅಂತೂ ಹೋಗೋಣ್ರಿ ನಾವು. ಇವು ಕಿಂಡಿ ಅದಾವಲ್ರಿ, ಈ ಕಿಂಡ್ಯಾಗ ಇರ್ವಿ ಎಲ್ಲ ಬರ್ತಿದ್ವು ನೋಡ್ರಿ. ಈ ಕಿಂಡಿ ಅದಾವಲ್ರಿ, ಇದ್ರಾಗಿನ ಇರ್ವಿ ಎಲ್ಲ ಇವು ಹೌದು ನೋಡ್ರಿ. ಇರುವೆ ಮನೀರು ಎಲ್ಲ ಇಲ್ಲಿಂದ ಬಂದು ಮಕ್ಕೊಂಡ್ರೆ ಸಾಕ್ರಿ ರಾತ್ರಿ. ನಮ್ಮ ಸುಮ್ಮಗಂತೂ ಕಣ್ಣೆಲ್ಲ ಬೆಳಗ್ಗೆ ಎದ್ದು ನೋಡೋ ಅಷ್ಟ್ರಾಗ ಮುಖ ಕಣ್ಣು ಎಲ್ಲ ಬರ್ತಿದ್ವಿರಪ್ಪ. ಆ ಥರ ಇತ್ತು ರೀ ನಮ್ಮದು ಅವಾಗ. ಹೊರಗಡೆ ನೋಡ್ರಿ ಫ್ರೆಂಡ್ಸ, ಈ ಕಡೆ ರೂಮ್ ಹತ್ರ ಇಷ್ಟು ಕಸ ಐತೆ ನೋಡ್ರಿ. ಇಂಥದ್ರಾಗ ನಾವು ಇರ್ತಿದ್ದೀರಿ ಫ್ರೆಂಡ್ಸ. ಸೊಳ್ಳಿ ಅವೆಲ್ಲ ನೋಡಬಾರ್ದಿತ್ರಪ್ಪ ಅವಾಗಂತ್ರ. ಭಾಳ ಅಂದ್ರೆ ಭಾಳ ಕಡ್ತಿದ್ದು ರೀ. ಇಲ್ಲೇ ಬರೇ ಜಡ್ಡಿಲಿ ಬೀಳೋದ ಆಗ್ತಿತ್ತು ರೀ ನಾವಂತ್ರ. ನೋಡ್ರಿ ಈ ಥರ ಇತ್ತು ನೋಡ್ರಿ ಆವಾಗಲೂ. ಈಗಲೂ ಇದೇ ಥರ ಐತೆ ನೋಡ್ರಿ. ಈಗ ನೋಡಿದ್ರಲ್ರಿಪ್ಪ ನಮ್ಮದು ರೂಮ್ ಹೆಂಗಿತ್ತು ಅನ್ನೋದು ಫ್ರೆಂಡ್ಸ. ನೋಡ್ರಿ ಈ ಥರ ಇತ್ತು ರೀ. ನಾವು ಇಂಥದ್ರಾಗ ಅವಾಗ ಜೀವನ ಎಲ್ಲ ಮಾಡೇವ್ರಿ. ಈಗ 1 ವರ್ಷ ಆತ್ರಿ ಒಂದು ಸ್ವಲ್ಪ ಚಲೋ ರೂಮ್ದಾಗ ಅದೇ ರೀ ಫ್ರೆಂಡ್ಸ. ಎಲ್ಲ ಆವಾಗ ಇವೆಲ್ಲ ನೋಡ್ರಿ ಮಣ್ಣೆಲ್ಲ ಅದೇ ಇದು ಸಿಮೆಂಟಿನ ಕಲ್ಲು ಅದಾವಲ್ರಿ, ಇವೆಲ್ಲ ಮಣ್ಣೆಲ್ಲ ಹಚ್ಚಿದ್ರಿ ರೀ ಇವರು. ಯಾಕಂದ್ರೆ ಇರುವೆ ಎಲ್ಲ ಭಾಳ ಬರೋದ್ರ ಸಂಬಂಧ ಹುಳ ಹುಪ್ಪಡಿನೂ ಸಹಿತ ಬರ್ತಿದ್ವು ನೋಡ್ರಿ. ತಗಡ ಹತ್ರ ಎಲ್ಲ ಹುಳ ಹುಪ್ಪಡಿರಿ ಆವಾಗ. ಇಲ್ಲೇನೋ ಕಿಟಕಿ ನೋಡ್ರಿ, ಕಿಟಕಿ ಹೊರಗಿಂದನೂ ಎಲ್ಲ ಖುಲ್ಲಾಯ್ತು ರೀ ಫ್ರೆಂಡ್ಸ್. ಹಾವು ಅದು ಇದು ಅಂತಂದು ಸಿಕ್ಕಾಪಟ್ಟೆ ಬರ್ತಾಯಿದ್ವು ರೀ. ಇಲ್ಲೇ ಭಾಳ ಪೇಚಾಡ್ಬಿಟ್ಟೇವ್ರಿ ಅವಾಗಂತ್ರಿ. ಜೀವನ ನಮ್ದು ಹಂಗಿತ್ತು ರೀ. ಸೊ ಇವಾಗಂತ್ರಿ ಆ ದೇವ್ರು ಚಲೋ ಇಟ್ಟನ್ರಿ, ಸಾಕ್ರಿ. ಇಷ್ಟ ಆ ದೇವ್ರು ಬೇಡ್ಕೊತೇವ್ರಿ. ಇನ್ನು ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕೊಂದು ಸಲುವಾಗಿ ನಾನು
ಇದನ್ನು ಯೂಟ್ಯೂಬ್ ಒಂದು ಸ್ವಲ್ಪ ಶುರು ಮಾಡೇನಿ ರೀ ಫ್ರೆಂಡ್ಸ್. ಯಾಕಂದ್ರೆ ನನ್ನ ಮಕ್ಕಳದ್ದು ಎಜುಕೇಷನ್ ನೋಡ್ಬೇಕು ರೀ, ನನ್ನ ಮಕ್ಕಳದ್ದು ಚಲೋ ಶಾಲೆಗೆ ಹಚ್ಬೇಕು, ಆಮೇಲೆ ಓದಿಸ್ಬೇಕು. ಅವ್ರಿಗೂ ಒಂದು ಸ್ವಲ್ಪ ಮುಂದಿಂದ ಅವ್ರದ್ದು ಜೀವನ ಎಲ್ಲ ನಮ್ಮ ಹಂಗೆ ಆಗಬಾರ್ದು ಅನ್ನೋ ನನಗೂ ಒಂಥರ ಆಸೆ ರೀ ಫ್ರೆಂಡ್ಸ್. ಯಾಕಂದ್ರೆ ನಾವು ಒಂದು ಶಾಲೆ ಕಲ್ತೇವೆ ರೀ, ನಮ್ಮ ಮನೆಯವ್ರಂತೂ ಅಷ್ಟು ಕಲ್ತಿಲ್ಲ ರೀ. ಮತ್ತು ನಮ್ಮ ಮಕ್ಕಳಾದರೂ ಚಲೋ ಶಾಲೆ ಕಲ್ತು ಈಗ ಮುಂದಿನ ಜೀವನ ಅವ್ರದ್ದು ಸಾಗಲಿ ಅಂತಂದು ನಾನು ಈ ವಿಡಿಯೋನ ಯೂಟ್ಯೂಬ್ನ ಶುರು ಮಾಡೇನಿ ರೀ ಫ್ರೆಂಡ್ಸ್. ಹಂಗೆ ನಮ್ಮದು ಜೀವನ ಈಗ ಭಾಳ ಕಷ್ಟಕರವಾಗ್ತೈತೆ ರೀ ಫ್ರೆಂಡ್ಸ್. ಯಾಕಂದ್ರೆ ಈಗ ಜೀವನ ಹಂಗೆ ನಡ್ಯಾಕತ್ತೈತೆ ರೀ ನಮ್ಮದು. ಎಲ್ಲ ಸಾಲ ಸೂಲ ಮಾಡಿ ಇದರಿಂದ ಆದರೂ ನಮ್ಮದು ಸಾಲ ತೀರಲಿ ಅಂತಂದು ನಾನು ಕೇಳ್ಕೊತೀನಿ ರೀ ಫ್ರೆಂಡ್ಸ್. ಸೊ ಇವತ್ತಿಂದು ಈ ರೂಮ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಕತ್ತೀನಿ ರೀ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.